ಬಹಳಷ್ಟು ಜನ ಈ ಒಂದು ಸಿನಿಮಾನ ಆಲ್ರೆಡಿ ನೋಡಿರ್ತೀರ. ನಾನೇ ಸ್ವಲ್ಪ ಲೇಟ್ ಆಗಿ ನೋಡ್ಕೊಂಡ್ ಬಂದಿದ್ದೀನಿ. ಯಾರೆಲ್ಲ ಈ ಸಿನಿಮಾನ ನೋಡಿಲ್ವೋ ಅವ್ರಿಗೆ ಅಂತ ಈ ವಿಡಿಯೋ. ಆವೇಶಂ ಸಿನಿಮಾನ ಡೈರೆಕ್ಟ್ ಮಾಡಿದಂತಹ ಜೀತು ಮಾಧವನ್ ಅವರ ಮೊದಲ ಸಿನಿಮಾ ಇದು. ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳ ಆಧಾರದ ಮೇಲೆನೆ ಒಂದು ಸ್ಟೋರಿ ಮಾಡಿ ಸಿನಿಮಾ ಮಾಡಿದ್ದಾರೆ. ಇದೊಂದು ಹಾರರ್ ಕಾಮಿಡಿ ಫಿಲ್ಮ್ ಅಂಡ್ ಈ ಕಥೆ ನಡೆಯೋದು ಬೆಂಗಳೂರಲ್ಲಿ. ಜಿಬಿ ಹಾಗೆ ಅವನ ಒಂದು 6-7 ಜನ ಫ್ರೆಂಡ್ಸ್ ಬೆಂಗಳೂರಲ್ಲಿ ಒಂದು ರೂಮ್ ಅಲ್ಲಿ ಇರ್ತಾರೆ. ಆರಾಮಾಗಿ ಚೇಷ್ಟೆ ಮಾಡ್ಕೊಂಡು ಸಂಜೆ ಮೇಲೆ ವಾಲಿಬಾಲ್ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇರ್ತಾರೆ. ಆದ್ರೆ ಜಿಬಿಗೆ ವಾಲಿಬಾಲ್ ಆಡೋದಕ್ಕೆ ಇಷ್ಟ ಇರೋದಿಲ್ಲ. ಅವನು ಅವನ ಫ್ರೆಂಡ್ಸ್ ಜೊತೆ ಸೇರಿ ಓಯ್ಜಾ ಬೋರ್ಡ್ ಆಡ್ಬೇಕು, ಸ್ಪಿರಿಟ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಅನ್ಕೊಳ್ತಿರ್ತಾನೆ. ಆದ್ರೆ ಅವನ ಫ್ರೆಂಡ್ಸ್ ಯಾರೋ ಅವನ್ನ ಸೀರಿಯಸ್ ಆಗಿ ತಗೊಳ್ತಾನೆ ಇರೋದಿಲ್ಲ. ಅವನ ಓಯ್ಜಾ ಬೋರ್ಡ್ ಆಡೋ ಆಸೆಗೂ ಅವ್ರು ಯಾರು ಎಂಟರ್ಟೈನ್ ಮಾಡ್ತಾನೆ ಇರೋದಿಲ್ಲ. ಆದ್ರೆ ಒಂದು ದಿನ ಎಲ್ಲರೂ ಸೇರಿ ಓಯ್ಜಾ ಬೋರ್ಡ್ ನ ಆಡ್ತಾರೆ. ಅಲ್ಲಿಂದ ಅವರ ಜೀವನದಲ್ಲಿ ಆಟಗಳು ಶುರು ಆಗ್ತಾ ಹೋಗ್ತವೆ. ಅದು ಏನ್ ಆಟ, ಯಾರ ಆಟ ಆಡಿದ್ರು, ಏನಾಯ್ತು, ಇದೆಲ್ಲದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಈ ಸಿನಿಮಾದ ಫಸ್ಟ್ ಹಾಫ್ ಒಂದು ತುಂಬಾನೇ ಕಾಮಿಡಿ ಇದೆ. ಇದರಲ್ಲಿ ಯಾವುದೇ ಕಾಮಿಡಿ ಸೀನ್ ಆಡ್ ಮಾಡ್ಬೇಕು ಅಂತ ಅವ್ರು ಮಾಡಿಲ್ಲ. ಅಲ್ಲಿರುವಂತಹ ಕ್ಯಾರೆಕ್ಟರ್ ಗಳ ಮ್ಯಾನರಿಸಮೇ ನಿಮ್ಗೆ ನಗುವನ್ನ ತರಿಸುತ್ತೆ. ಆದ್ರೆ ಸೆಕೆಂಡ್ ಹಾಫ್ ಇಂದ ಸ್ವಲ್ಪ ಸಿನಿಮಾ ಸೀರಿಯಸ್ ಆಗುತ್ತೆ, ಸ್ಲೋ ಕೂಡ ಅನ್ಸುತ್ತೆ. ಆದ್ರೆ ಈ ಸಿನಿಮಾ ನಿಮ್ಗೆ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ನೀವು ಆರಾಮಾಗಿ ಒಂದ್ಸಲ ನೋಡಬಹುದು. ಈ ಸಿನಿಮಾದ ಹೆಸರು ರೋಮಾಂಚಮ್. ಇದು ನಿಮ್ಗೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಅವೈಲೇಬಲ್ ಇದೆ. ಯಾರೆಲ್ಲ ನೋಡಿಲ್ಲ ಒಂದ್ಸಲ ಹೋಗಿ ನೋಡಿ ಎಂಜಾಯ್ ಮಾಡಿ.